ಮಂಗಳೂರಿನ ಸುಹಾಸ ಶೆಟ್ಟಿ ಕೊಲೆ ಪ್ರಕರಣ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಗಿರುವುದು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದ ನಂತರ ಟಾಕ್ ವಾರ್ ಶುರುವಾಗಿದೆ. ಯಾರ್ಯಾರ ನಡುವೆ? ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು. ಸರ್ಕಾರದ ಬಗ್ಗೆ ಅವರು ಪ್ರಶ್ನಿಸ್ತಾ ಇದ್ದಾರೆ. ಬಿಜೆಪಿಯವರು ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿದಾರಾ ಅಥವಾ ಇಲ್ಲ, ಸರ್ಕಾರ ಇದೆಯೋ ಅಥವಾ ಇಲ್ವೋ, ಇದು ಬಿಜೆಪಿ ನಾಯಕರ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರ ಸಾಫ್ಟ್ ಕಾರ್ನರ್ ಇಂದ ಕೊಲೆಗಳಾಗ್ತಾ ಇವೆ. ಪ್ರಶ್ನೆ ಕೇಳ್ತಿದ್ದಾರೆ, ಇನ್ನೆಷ್ಟು ಹಿಂದೂಗಳು ಹತ್ಯೆ ಆಗಬೇಕು ಈ ರಾಜ್ಯದಲ್ಲಿ? ಏನ್ ಮಾಡ್ತಿದ್ದಾರೆ ಪೊಲೀಸರು, ಏನ್ ಮಾಡ್ತಿದ್ದಾರೆ ಗೃಹ ಸಚಿವರು? ಹೀಗಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಬಿಜೆಪಿಯ ನಾಯಕರುಗಳು. ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ, ಈ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ವಾಕ್ಸಮರ ಬಿಜೆಪಿ ನಾಯಕರು. ಹಿಂದೆ ಅನೇಕ ಕೊಲೆ ಪ್ರಕರಣಗಳಾದಾಗಲೂ ಕೂಡ ಹೀಗೆ ವ್ಯಕ್ತಪಡಿಸಿದ್ರು ಆತಂಕವನ್ನ. ಗೃಹ ಸಚಿವರು ಎಲ್ಲಿದ್ದಾರೆ, ಇದಾರೋ ಇಲ್ವೋ, ಪೊಲೀಸರು ಏನ್ ಮಾಡ್ತಾರೆ? ಸಿದ್ದರಾಮಯ್ಯನವರ ಸರ್ಕಾರ ತೋರಿಸ್ತಾ ಇರುವಂತಹ ಸಾಫ್ಟ್ ಕಾರ್ನರ್ ಅಂದ್ರೆ, ಒಂದು ಧರ್ಮದ ಬಗ್ಗೆ ಅವರು ತೋರಿಸ್ತಾ ಇರುವಂತಹ ಸಾಫ್ಟ್ ಕಾರ್ನರ್ ಇಂದ ಇಂತಹ ಕೊಲೆಗಳಾಗ್ತಾ ಇದೆ, ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಿದೆ ಅಂತ ಬಿಜೆಪಿ ನಾಯಕರ ಆಕ್ರೋಶ. ಒಂದಾದ್ಮೇಲೆ ಒಂದು ಕೊಲೆಗಳು ನಡೀತಾನೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ. ನಾವು ಪದೇ 100 ಸರಿ 1000 ಸರಿ ಹೇಳಿದ್ರಿ, ಕೇಳಿದ್ರೆ ಲೆಕ್ಕ ಕೊಡ್ತಾರೆ. ನಿಮ್ ಕಾಲದಲ್ಲಿ ಎಷ್ಟಾಯ್ತು, ನಮ್ ಕಾಲದಲ್ಲಿ ಎಷ್ಟಾಯ್ತು, ಈ ಅಂಕಿ ಅಂಶಗಳನ್ನ ಕೊಡುವಂತ ಹೀನ ಸರ್ಕಾರ ಇದು. ಇವತ್ತು ಈ ಒಂದು ಸುಹಾಸ್ ಶೆಟ್ಟಿ ಕೊಲೆ ಎಲ್ಲೆಲ್ಲಿ ಸಿಗ್ತಾರೋ ಮಾಹಿತಿ ಕೊಟ್ಟವರು ಯಾರು? ಕೊಲೆಯನ್ನ ಮಾಡಿದ್ದಾರೆ, ಬರ್ಬರವಾಗಿ ಮಾಡಿದ್ದಾರೆ. ನಿನ್ನೆ ಮಂಗಳೂರಿನ ಜನನಿಬಿಡವಾದಂತಹ ರಸ್ತೆ ಮೇಲೆ ಸುಹಾಸ್ ಶೆಟ್ಟಿಯ ಬರ್ಬರ ಕೊಲೆ ನಡೆದಿದೆ. ಇದನ್ನು ಖಂಡಿಸ್ತೇನೆ. ಮತ್ತು ಈ ರೀತಿ ಕೊಲೆ ಆಗಲಿಕ್ಕೆ ಕಾರಣ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ನೇತೃತ್ವ ವಹಿಸಿದ್ರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಹತ್ಯೆಗಳು ಅವಾಗ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಮಂಗಳೂರಿನಲ್ಲಂತೂ ಮುಸಲ್ಮಾನ್ ಕೋಮುವಾದಿ ಸಂಘಟನೆಗಳು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ನಾವು NIAಗೆ ಕೊಟ್ಟು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರ ಮೇಲೆ ಸಾಕಷ್ಟು ವಿದೇಶಿ ಶಕ್ತಿಗಳು ಕೂಡ ಅದರಲ್ಲಿತ್ತು ಅನ್ನುವಂಥದ್ದು ಕಂಡು ಬಂದಿದೆ ಮತ್ತು ಅಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೊಲೆಯ ಪ್ರಕರಣದಲ್ಲಿಯೂ ಕೂಡ NIAಗೆ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿದು ಬಿದ್ದೋಗಿದೆ. ಪೊಲೀಸರ ಮಾತು ಯಾರಿಗೂ ಕೇಳ್ತಾ ಇಲ್ಲ ಮತ್ತು ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಪೊಲೀಸ್ ಇಲಾಖೆ ಅನ್ನುವಂಥದ್ದೇ ಸತ್ತು ಮಲಗಿದೆ ಅದು. ಯಾಕಂದರೆ ಈ ಕೊಲೆಯ ಪ್ರಕರಣದ ಇದು ಹೊಸ್ತಲ್ಲ. ಇದ್ರ ಹಿಂದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳ ದಿವಸದಿಂದ ಇವನು ಮುಗಿಸ್ತೇವೆ ಅಂತ ಹೇಳುವಂಥದ್ದು ಹರಿದಾಡ್ತಾ ಇತ್ತು. ಕಂಪ್ಲೇಂಟ್ ಮಾಡಿದ್ರೂ ಕೂಡ ಪೊಲೀಸರು ನಿಗಾ ವಹಿಸಲಿಲ್ಲ. ಅಂಥ ಪೊಲೀಸರ ಮೇಲೆ ಕ್ರಮ ತಗೊಳ್ಬೇಕು ಮತ್ತು ತಕ್ಷಣ ಇದರ ಎನ್ಕ್ವೈರಿ ಆಗಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮಕ್ಕೆ ವಹಿಸಬೇಕು. ಇದರಲ್ಲಂತೂ ಹೆಣ್ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಯಾರು ಇವರಿಗೆ ಹಣ ಫೀಡ್ ಮಾಡಿದ್ದಾರೆ, ಯಾರು ಇವರು ಹಿಂದಕ್ಕಿದ್ದಾರೆ, ಇವೆಲ್ಲ ದುಷ್ಟಶಕ್ತಿಗಳನ್ನು ಬಯಲು ಎಳೆಯುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಇದು ಹಿಂದೂಗಳ ಮೇಲೆ ನಡೆದಂಥ ಬಹಳ ದೊಡ್ಡ ದೌರ್ಜನ್ಯ ಇದನ್ನು ಯಾರೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇದಕ್ಕೆ ಬೆಲೆ ತೆತ್ತುವಂಥ ಕೆಲಸ ಆಗ್ತದೆ. ನಿನ್ನೆ ಮಂಗಳೂರಿನ ಜನನಿಬಿಡವಾದಂಥ ರಸ್ತೆ ಮೇಲೆ ಸುಹಾಸ್ ಶೆಟ್ಟಿಯ